ಕುಂಭರಾಶಿಯವರೇ, ಗಾಳಿಯಲ್ಲಿ ತೇಲುವ ಮೋಡದಂತೆ ಅತಿ ಎತ್ತರದ ಆಲೋಚನೆ ನಿಮ್ಮದು. ಯಾರೂ ಊಹಿಸಲು ಸಾಧ್ಯವಾಗದ ಬುದ್ಧಿವಂತಿಕೆ ಮತ್ತು ಹೊಸತನ ನಿಮ್ಮ ರಕ್ತದಲ್ಲೇ ಇದೆ. ಆದರೆ ಈ 2026ರ ಪರಾಭವ ನಾಮ ಸಂವತ್ಸರದ ಯುಗಾದಿ ಹೊಸ ವರ್ಷ ನಿಮ್ಮ ಈ ಅಸಾಧಾರಣ ಬುದ್ಧಿವಂತಿಕೆಗೆ ಸವಾಲು ಹಾಕಲಿದೆಯೇ? ನಿಮ್ಮ ಮೌನವನ್ನೇ ಆಯುಧವನ್ನಾಗಿ ಮಾಡಿಕೊಂಡು ನಿಮ್ಮನ್ನು ಹಣಿಯಲು ಹೂಡಿರುವ ಆ ಗುಪ್ತ ಷಡ್ಯಂತ್ರ ಯಾವುದು? ಈ ಕಟು ಸತ್ಯವನ್ನು ಬಿಚ್ಚಿಡುವ ಮುನ್ನ ವಿಡಿಯೋಗೆ ಒಂದು ಲೈಕ್ ನೀಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಜೈ ಕಾಲಭೈರವ ಎಂದು ಬರೆಯಿರಿ. ಸದ್ಯ ನಿಮ್ಮ ಬದುಕಿನ ಪರಿಸ್ಥಿತಿ ಅಕ್ಷರಶಃ ಒಂದು ಚಕ್ರವ್ಯೂಹದಂತಿದೆ. ಕುಂಭರಾಶಿಯವರೇ, ನೀವು ಎಲ್ಲರಿಗೂ ಉಪಕಾರ ಮಾಡುತ್ತಾ, ಎಲ್ಲರನ್ನೂ ಸಮಾನವಾಗಿ ನೋಡುತ್ತಾ ಬಂದಿದ್ದೀರಿ. ಆದರೆ ಇಂದು ನೀವು ಯಾರಿಗೆ ಅತಿ ಹೆಚ್ಚು ಗೌರವ ಮತ್ತು ಸ್ಥಾನಮಾನ ನೀಡಿದ್ದೀರೋ ಅದೇ ವ್ಯಕ್ತಿ ಸಮಾಜದಲ್ಲಿ ನಿಮ್ಮ ವ್ಯಕ್ತಿತ್ವಕ್ಕೆ ಕಳಂಕ ತರಲು ತೆರೆಯ ಮರೆಯಲ್ಲೇ ಕೆಲಸ ಮಾಡುತ್ತಿದ್ದಾನೆ. ನನ್ನ ಜ್ಞಾನ ಮತ್ತು ಶ್ರಮವನ್ನು ಬೇರೆಯವರು ಸುಲಭವಾಗಿ ಬಳಸಿಕೊಂಡು ನನ್ನನ್ನೇ ತುಳಿಯುತ್ತಿದ್ದಾರಲ್ಲ ಎಂಬ ಅಸಹಾಯಕತೆ ನಿಮ್ಮನ್ನು ಕಾಡುತ್ತಿದೆ. ಆರ್ಥಿಕವಾಗಿ ನೀವು ಅದೆಷ್ಟೇ ಸಂಪಾದಿಸಿದರೂ ಕೈಯಲ್ಲಿ ಹಣ ಉಳಿಯದಂತೆ ಯಾವುದೋ ಅದೃಶ್ಯ ಶಕ್ತಿ ನಿಮ್ಮ ಖರ್ಚುಗಳನ್ನು ಹೆಚ್ಚಿಸುತ್ತಿದೆ. ನಿಮ್ಮ ಮನೆಯ ನೆಮ್ಮದಿಯನ್ನು ಹಾಳು ಮಾಡಲು ಹಳೆಯ ವಿಚಾರಗಳನ್ನು ಕೆದಕಿ ಕಿಡಿಹಚ್ಚುವ ಕೆಲಸವನ್ನು ನಿಮ್ಮ ಆಪ್ತ ಸಂಬಂಧಿಯೇ ಮಾಡುತ್ತಿರುವುದು ಈ ವರ್ಷ ನಿಮಗೆ ಸಾಕ್ಷಿ ಸಮೇತ ತಿಳಿಯಲಿದೆ. ನಂಬಿಕೆ ದ್ರೋಹದ ಕಹಿ ಅನುಭವ ಈ ವರ್ಷ ನಿಮ್ಮ ಎದೆಯನ್ನು ಸೀಳಲಿದೆ. ಈ ಎಲ್ಲಾ ಷಡ್ಯಂತ್ರಗಳಿಂದ ಪಾರಾಗಿ ನಿಮ್ಮ ಕಳೆದುಹೋದ ಗತ್ತನ್ನು ಮರಳಿ ಪಡೆಯಲು ಒಂದು ವಿಶಿಷ್ಟ ದಾರಿ ಇಲ್ಲಿದೆ ನೋಡಿ. ಈ ಯುಗಾದಿಯ ದಿನ ಒಂದು ಸಣ್ಣ ಗಾಜಿನ ಪಾತ್ರೆಯಲ್ಲಿ ನೀರನ್ನು ತುಂಬಿಸಿ ಅದಕ್ಕೆ 2 ಲವಂಗವನ್ನು ಹಾಕಿ ನಿಮ್ಮ ಮಲಗುವ ಕೋಣೆಯ ಉತ್ತರ ದಿಕ್ಕಿನಲ್ಲಿ ಇಡಿ. ಮರುದಿನ ಆ ನೀರನ್ನು ಗಿಡಕ್ಕೆ ಹಾಕಿ. ಈ ಸಣ್ಣ ಕ್ರಿಯೆ ನಿಮ್ಮ ಸುತ್ತಲಿರುವ ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಂಡು ನಿಮಗೆ ಹೊಸ ಚೈತನ್ಯ ನೀಡಲಿದೆ. ಹೆಚ್ಚಿನ ಮಾಹಿತಿಗಾಗಿ ಈ ಮೇಲಿನ ನಂಬರ್ಗೆ ಕರೆ ಮಾಡಿ.